ಚಿನ್ನದ ರಾಣಿ ರನ್ಯಾ ರಾವ್ಗೆ ಬಿಗ್ ಶಾಕ್ ಎದುರಾಗಿದೆ. ಸ್ಯಾಂಡಲ್ವುಡ್ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ 127 ಕೆಜಿ ಅಕ್ರಮ ಚಿನ್ನ ಸಾಗಣೆಯಾಗಿರೋದು ಸಾಬೀತಾಗಿದೆ. ಸ್ಯಾಂಡಲ್ವುಡ್ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ 127 ಕೆಜಿ ಅಕ್ರಮ ಚಿನ್ನ ಸಾಗಣೆಯಾಗಿರುವುದು ಸಾಬೀತಾಗಿದೆ. ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಈಗ 102 ಕೋಟಿ ದಂಡ ಪಾವತಿ ಮಾಡೋದಕ್ಕೆ ನೋಟಿಸ್ ಅನ್ನ ಡಿಆರ್ಐ ಕೊಟ್ಟಿದೆ. ರನ್ಯಾ ರಾವ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಡಿಆರ್ಐ ಆಫೀಸರ್ಸ್. ನೋಡಿ, ರನ್ಯಾ ರಾವ್ಗೆ ಡಿಆರ್ಐ ಇಂದ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಅದರ ಜೊತೆಗೆ 4 ಆರೋಪಿಗಳಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನ ಡಿಆರ್ಐ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈಗಾಗಲೇ 37 ಕೋಟಿಯಷ್ಟು ಆಸ್ತಿಯನ್ನ ಇಡಿ ಸೀಸ್ ಮಾಡಿದೆ. ಆಸ್ತಿ ಕಳೆದುಕೊಂಡು ಖಾಲಿ ಕೈಯಲ್ಲಿರುವಂತಹ ರನ್ಯಾ ರಾವ್ಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ದಂಡ ಸಮೇತ 102 ಕೋಟಿ ಹಣ ಸಂದಾಯ ಮಾಡೋದಕ್ಕೆ ನೋಟಿಸ್ ಅನ್ನ ಕೊಡಲಾಗಿದೆ. ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಅವರ 34.12 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಏನು ಇಡಿ ಜಪ್ತಿ ಮಾಡ್ಕೊಂಡಿತ್ತು, ಈಗ ಖಾಲಿ ಕೈಯಲ್ಲಿರುವಂತಹ ಆಕೆಗೆ ಒಂದು ರೀತಿ ಬಿಗ್ ಶಾಕ್ ಎದುರಾಗಿದೆ. ದಂಡ ಸಮೇತ 102 ಕೋಟಿ ಹಣವನ್ನ ಸಂದಾಯ ಮಾಡಬೇಕು ಅಂತ ನೋಟಿಸ್ ಅನ್ನ ಕೊಡಲಾಗಿದೆ. ಅದರ ಜೊತೆಗೆ ಈಗ 127 ಕೆಜಿ ಚಿನ್ನ ಏನಿದೆ ಅದನ್ನ ಸಾಗಣೆ ಮಾಡಿರೋದು ಪ್ರೂವ್ ಆಗಿದೆ. ಕ್ರೈಮ್ ಬ್ಯೂರೋ ಹೆಡ್ ಆದಂಥ ಎಸ್ ಕೆ ಮಂಜುನಾಥ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಡೆಸ್ಕಿಂದ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಒಂದು ವಿಚಾರ, ಈಗ ಆಲ್ರೆಡಿ ಇಡಿ ಅಧಿಕಾರಿಗಳು ಆಕೆಗೆ ಸೇರಿದಂಥ ಸುಮಾರು 30ಕ್ಕೂ ಹೆಚ್ಚು ಕೋಟಿ ಆಸ್ತಿಯನ್ನು ಆಲ್ರೆಡಿ ಸೀಸ್ ಮಾಡುವಂಥ ಕೆಲಸ ಆಗಿದೆ. ಈಗ ಒಂದು ಕಡೆ ಆಸ್ತಿ ಕಳ್ಕೊಂಡಿದ್ದಾರೆ, ಖಾಲಿ ಕೈಲಿದ್ದಾರೆ. ಒಂದು ರೀತಿ ಬಿಗ್ ಶಾಕ್ ಎದುರಾಗಿದೆ ನಟಿ ರನ್ಯಾ ರಾವ್ಗೆ ಅಂತ. ಮುಂದೆ ಏನು ನಿರೀಕ್ಷೆ ಮಾಡ್ಬೋದು? ಖಂಡಿತ ಈಗಾಗಲೇ ಏನು ಇಡಿ ಅಧಿಕಾರಿಗಳು ಆಕೆ ಅಕ್ರಮವಾಗಿ ಚಿನ್ನವನ್ನು ಸಾಗಾಟ ಮಾಡ್ತಾ ಇದ್ದಂಥ ಆರೋಪದಲ್ಲಿ ದಾಳಿ ಮಾಡಿದ್ರು. ಸಂಬಂಧಪಟ್ಟಂತೆ ಆಗ ಸಿಕ್ಕಿದಂಥ ದಾಖಲೆಗಳಿರ್ಬೋದು, ಜೊತೆಗೆ ಬಂಗಾರ ಏನಿತ್ತು ಅದರಲ್ಲಿ ಒಟ್ಟು ಆಸ್ತಿಯ ಮೌಲ್ಯ 37 ಕೋಟಿ ರೂಪಾಯಿ ಮೌಲ್ಯದಂಥ ಆಸ್ತಿಯನ್ನು ಸೀಸ್ ಮಾಡಿದರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ನಡೀತಾ ಇದೆ. ಬೇರೆ ಬೇರೆ ಮೂಲಗಳು ಆಕೆ ಏನು ವಿದೇಶದಿಂದ ಬೆಂಗಳೂರಿಗೆ ಕಳೆದ 1 ವರ್ಷದ ಅವಧಿಯಲ್ಲಿ 127 ಕೆಜಿ ಚಿನ್ನವನ್ನು ಅಕ್ರಮವಾಗಿ ಇಲ್ಲಿಗೆ ತೆಗೆದುಕೊಂಡು ಬಂದಿದ್ರು ಅಂತಕ್ಕಂಥದ್ದು ದಾಖಲೆಗಳಲ್ಲಿ ಸಾಬೀತಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸೋರ್ಸ್ಗಳಿರ್ಬೋದು, ಆಕೆಗೆ ಸಹಕಾರ ಮಾಡಿಕೊಟ್ಟಂಥ ಕಸ್ಟಮ್ಸ್ ಅಧಿಕಾರಿಗಳಿರ್ಬೋದು, ಜೊತೆಗೆ ಏನು ಆಕೆಗೆ ಹಿಂದೆ ಇದ್ಕೊಂಡು ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಆರೋಪಿಗಳಿಗೂ ಸಹ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಒಂದು ವಿಚಾರಣೆಯನ್ನು ಕೈಗೊಂಡಿದ್ರು. ಅದರ ಬೆನ್ನಲ್ಲೇ ಈಗ ಏನು ಈ ಒಂದು ಎಕನಾಮಿಕ್ಸ್ ಅಫೆನ್ಸ್ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಅದು ಸಾಬೀತಾಗ್ತಕ್ಕಂಥದ್ದು ದಂಡ ಹಾಕುವಂಥ ಮುಖಾಂತರವಾಗಿ ಆ ಕೇಸನ್ನು ಅಂತ್ಯವನ್ನು ಕಾಣಲಾಗುತ್ತೆ. ಇಲ್ಲಿ ಈಗ ಡಿಆರ್ಐ ಅಧಿಕಾರಿಗಳು ಸಹ ಏನು ಒಂದು ಕಸ್ಟಮ್ಸ್ ರೆವಿನ್ಯೂ ಕಸ್ಟಮ್ಸನ್ನು ಕಟ್ಟದೆ ವಿದೇಶದಿಂದ 1 ವರ್ಷದ ಅವಧಿಯಲ್ಲಿ ಸುಮಾರು 127 ಕೆಜಿ ಚಿನ್ನವನ್ನು ಸಾಗಾಟ ಮಾಡಿದಂಥ ಆರೋಪ ಏನು ಎದುರಿಸ್ತಾ ಇದ್ದಾರೆ ನಟಿ ರನ್ಯಾ ರಾವ್ ಅವರಿಗೆ ಬರೋಬ್ಬರಿ 102 ಕೋಟಿ ರೂಪಾಯಿ ದಂಡವನ್ನು ಪಾವತಿಸಬೇಕು ಅಂತಕ್ಕಂಥ ಒಂದು ಶೋಕಾಸ್ ನೋಟಿಸನ್ನು ನೀಡಲಾಗಿದೆ. ಒಂದು ಕಡೆ ಆಸ್ತಿ ಎಲ್ಲವೂ ಸಹ ಇಡಿಯನ್ನು ಮುಟ್ಟುಗೋಲು ಹಾಕೊಂಡಿದೆ. ಅದನ್ನು ಈಕೆ ಏನು ಮಾಡಿರ್ತಕ್ಕಂಥ ಅಕ್ರಮ ಏನಿದೆ, ಚಿನ್ನಾಭರಣ ಸಾಗಾಟ ಮಾಡ್ತಕ್ಕ ಅಕ್ರಮ ಏನಿದೆ ಅದು ಸಾಬೀತಾದಂಥ ಸಂದರ್ಭದಲ್ಲಿ ಆಕೆಯ ಹೆಸರಿನಲ್ಲಿರ್ತಕ್ಕಂಥದ್ದು, ಜೊತೆಗೆ ಈಗ ವಶಪಡಿಸ್ಕೊಂಡಿರ್ತಕ್ಕಂಥ ಎಲ್ಲ ಚಿನ್ನಾಭರಣ ಇರ್ಬೋದು, ಜೊತೆಗೆ ಆಸ್ತಿ, ಸ್ಥಿರಾಸ್ತಿ, ಚರಾಸ್ತಿ ಏನಿದೆ ಅವೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ಆ ಒಂದು ಡಿಆರ್ಐ ಇಲಾಖೆ ಏನಿದೆ ಅದು ಆಕ್ಷನ್ ಹಾಕುವಂಥ ಸಾಧ್ಯತೆಗಳು ಇದ್ದಾವೆ. ಒಂದು ಕಡೆ ಆಸ್ತಿ ಕಳ್ಕೊಂಡಿದ್ದಾರೆ, ಮತ್ತು ಬೇರೆ ಯಾವುದೇ ರೀತಿಯಾದಂಥ ದಂಡ ಕಟ್ಟೋದಕ್ಕೆ ಬೇರೆ ಯಾವುದೇ ಸೋರ್ಸ್ ಇಲ್ಲ. ಇದರ ನಡುವೆ ಈ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ನಟಿ ರನ್ಯಾ ರಾವ್ಗೆ ದೊಡ್ಡ ಶಾಕ್ ಎದುರಾಗಿದೆ ಅಂತಲೇ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಮಂಜುನಾಥ್, ಎಲ್ಲ ಡೀಟೇಲ್ಸ್ಗಾಗಿ.